ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮೊದಲನೇ ಆಷಾಢ ಶುಕ್ರವಾರ ಜುಲೈ 17ನೇ ತಾರೀಕು 2026 ಈ ಒಂದು ಆಷಾಢ ಶುಕ್ರವಾರದ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ನಮ್ಮ ಮನೆ ಮುಂದೆನೇ ಇರೋವಂಥ ಚಾಮುಂಡೇಶ್ವರಿ ದೇವಸ್ಥಾನ. ಹಾಗೆ ನಮ್ಮ ಏರಿಯಾದಲ್ಲಿ 2 ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಈ ದೇವಸ್ಥಾನ ಕೂಡ ಒಂದು ಮನೆ ಥರ ಇದೆ, ಆದರೆ ಅಲ್ಲಿ ವಿಗ್ರಹ ಕೂಡ ಇದೆ. ನಾನು ಮೊದಲನೇ ವಾರ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡೋಣ ಅಂತೇಳಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಪಾದದ ಮುಖಾಂತರ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರ ಕೈಲಿ ನಾನು ಡ್ರಾಪ್ ಹಾಕ್ಸ್ಕೊಂಡೆ ಪಾದದ ಹತ್ರದವರೆಗೂ. ಅಲ್ಲಿಂದ ನಮ್ಮ ಕಸಿನ್ ಅಕ್ಕ ಒಬ್ಬರು ಬರ್ತಾರೆ, ಮತ್ತು ಅವರ ಮಗಳೊಬ್ಬಳು, 3 ಜನ ಕೂಡ ಪಾದ ಹತ್ತಿ ಅಮ್ಮನ ದರ್ಶನ ಮಾಡೋಣ ಅಂತೇಳಿ ಈ ವಾರ ನಾವು ಹೋಗ್ತಾ ಇದ್ದೀವಿ. ನಾನು ಕಳೆದ ವರ್ಷ ಕೂಡ ಚಾಮುಂಡಮ್ಮನ ದರ್ಶನ ಮಾಡಿದ್ದೆ ಆಷಾಢ ಶುಕ್ರವಾರದಲ್ಲಿ. ತುಂಬಾ ರಶ್ ಇರುತ್ತೆ, ಆದರೆ ತುಂಬ ಜನ ನ್ಯೂಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮು ವೀಡಿಯೋಗಳಲ್ಲೆಲ್ಲ ಹೇಳ್ತಾ ಇರ್ತಾರೆ, ಯಾರೂ ಬರೋಕ್ಕೆ ಹೋಗಬೇಡಿ, ಹಾಗೆ ಹೀಗೆ ರಶ್ ಆಗ್ತದೆ, ತೊಂದರೆ ಆಗುತ್ತೆ ಅಂತ. ಆಗುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆಷಾಢ ಮಾಸದಲ್ಲಿ ಅಮ್ಮನ್ನ ನೋಡೋದ್ರಿಂದ ಏನೋ ಒಂದು ನಮ್ಮ ಹರಕೆಗಳೆಲ್ಲ ಈಡೇರುತ್ತೆ, ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ ಅಂತ ಒಂದು ನಂಬಿಕೆ. ಅದರಿಂದ ನಾನು ಆಷಾಢ ಶುಕ್ರವಾರ ಅಮ್ಮನ ದರ್ಶನ ಮಾಡಬೇಕು ಅಂತ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ದರ್ಶನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಹೋದ ವರ್ಷ ಕೂಡ ನಾನು ದರ್ಶನ ಮಾಡಿದ್ದೆ. ಅಮ್ಮನ ದಯೆಯಿಂದ ನನಗೆ ಯಾವುದೇ ರೀತಿ ಅಂಥ ತೊಂದರೆಗಳು ಯಾವುದೂ ಆಗಿಲ್ಲ ಅಂತ ಹೇಳ್ತೀನಿ. ಈ ವಾರ ಕೂಡ ನನಗೆ ಅಮ್ಮನ ದರ್ಶನ ತುಂಬ ಚೆನ್ನಾಗಾಯಿತು. ನಾನು ಬೆಳಗಿನ ಜಾವ 3 ಗಂಟೆಗೇ ಎದ್ದಿದ್ದೆ. 4 ಗಂಟೆ ಅಷ್ಟರಲ್ಲಿ ನನ್ನ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ, ಸ್ನಾನ ಮಾಡಿ, ಪೂಜೆ ಎಲ್ಲ ಮುಗಿಸಿ, ನಾವು 4:15 ನಾವು 4:15 4:15 ಆಗಿತ್ತು ಸ್ಟೆಪ್ಸ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದಾಗ. ನಾವು 5 ಗಂಟೆಗೆಲ್ಲ ಬೆಟ್ಟದ ಮೇಲೆ ರೀಚ್ ಆಗಿದ್ದು. ಅಲ್ಲಿಂದ ಧರ್ಮದರ್ಶನದ ಕ್ಯೂವಲ್ಲಿ ನಾವು ಹೋಗಿ, ಹಾಗೆ ಬಾದಾಮಿ ಹಾಲಿನ ವ್ಯವಸ್ಥೆ ಮಾಡಿದರು, ಮತ್ತು ಒಂದೊಂದು ನಂದಿನಿ ಕುಕ್ಕೀಸ್ ಕೂಡ ಕೊಡ್ತಾಯಿದ್ರು. ಹಾಲು ಕೂಡ ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿ. ಇದು ಅಕ್ಕ ಮತ್ತು ಅಕ್ಕನ ಮಗಳು 3 ಜನ ಕೂಡ ಬಾದಾಮಿ ಹಾಲು ಕುಡಿದು ಆನಂತರ ನಾವು ದರ್ಶನಕ್ಕೆ ಹೋದೋ. ನನ್ನ ಪ್ರಕಾರ ದರ್ಶನ ಮಾಡ್ತೀನಿ ಅನ್ನೋದಾದರೆ ಬೆಳಗಿನ ಜಾವನೇ ಹೋದರೆ ತುಂಬ ಒಳ್ಳೆಯದು. ಬೇಗನೆ ನಾವು ಸ್ವಲ್ಪ ಆರಾಮಾಗಿ ದರ್ಶನ ಮಾಡ್ಬೋದು ಅಂತ ಅನಿಸುತ್ತೆ. ಲೇಟಾಗಿ ಹೋಗೋದ್ರಿಂದ ಕ್ರೌಡ್ ಅಂತೂ ಇದ್ದೇ ಇರುತ್ತೆ. ಯಾಕೆಂದರೆ ನಾವು 3 ಗಂಟೆಗೆ ಎದ್ದು ಕೆಲಸ ಮುಗಿಸಿ 4 ಗಂಟೆಗೆಲ್ಲ ಸ್ಟೆಪ್ಸ್ ಹತ್ತಿ 5 ಗಂಟೆಗೆ ನಾವು ರೀಚ್ ಆಗಿದ್ದಕ್ಕೆ 6:15 6:45 ಹತ್ತತ್ರ ನಮಗೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ, ಆದರೆ ಅಮ್ಮನ ದರ್ಶನ ಮಾಡ್ತೀನಿ ಅಂದರೆ ನಾವು ಎಷ್ಟಾದರೂ ನಾವು ಸಹಿಸ್ಕೊಳ್ಬೇಕಾಗುತ್ತೆ. ಅದು ಆಷಾಢದಲ್ಲಿ ದರ್ಶನ ಮಾಡ್ತೀನಿ ಅಂದರೆ. ನನ್ನ ಪ್ರಕಾರ ಹೇಳೋದಾದರೆ ಈ ವಯಸ್ಸಾಗಿರೋ ಅಂಥವ್ರು, ಮಕ್ಳುಗಳು, ಇವ್ರನ್ನೆಲ್ಲ ಸ್ವಲ್ಪ ಅವಾಯ್ಡ್ ಆದ್ರೇ ಒಳ್ಳೆಯದು. ಯಾಕೆಂದರೆ ಸ್ವಲ್ಪ ಅವ್ರಿಗೆ ತೊಂದರೆ ಇದ್ದೇ ಇರುತ್ತೆ. ಈ ಸಾರಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿದೆ. ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಇದೆ. ದೂರದಿಂದ ನೋಡಿದ್ರೆ ಇದು ಏನೋ ಸ್ಟಿಕ್ಕರ್ ಹಾಕಿದಾರೋ ಅಥವಾ ಏನೋ ಒಂದು ಯಾವುದ್ರಲ್ಲ ಮಾಡಿದ್ದಾರೇನೋ ಅಂತ ಅನಿಸುತ್ತೆ. ಆದರೆ ಹತ್ತಿರದಿಂದ ನೋಡಿದ್ರೇ ಗೊತ್ತಾಗೋದು, ಇದು ಪ್ರತಿಯೊಂದು ಕೂಡ ನ್ಯಾಚುರಲ್ ಹೂಗಳಿಂದನೇ ಮಾಡಿರೋ ಅಂಥದ್ದು. ತುಂಬ ಚೆನ್ನಾಗಿದೆ. ಒಂಥರ ಈ ಅರಮನೆಗಳಲ್ಲಿ ನೋಡ್ತೀವಲ್ಲ, ಆ ರೀತಿ ಎಲ್ಲ ಮಂಟಪಗಳು, ಹಾಗೆ ಲಕ್ಷ್ಮಿ ವಿಗ್ರಹ, ಹಾಗೆ ಗಣಪತಿ ವಿಗ್ರಹಗಳನ್ನ ಮೇಲೆ ಪೂರ್ತಿ ಗೋಪುರ ದೇವಸ್ಥಾನದ ಮುಂಭಾಗಲಿಂದ ಹಿಡಿದು ಗರ್ಭಗುಡಿಯವರೆಗೂ ಇದೇ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದೆಲ್ಲ ಒಂದು ಸರಿ ಕಣ್ಣಾರೆ ನೋಡಬೇಕು ಅಂತ ಅನಿಸುತ್ತೆ. ಲೈವ್ ಆಗಿ ಚೆನ್ನಾಗಿದೆ. ತುಂಬಾ ಖುಷಿಯಾಯಿತು ನನಗಂತೂ. ನಮ್ಮ ಮನೆಯವ್ರಿಗೆ ನನ್ನ ಮನೆಗೆ ಬಂದಾಗ ಹೇಳ್ತಿದ್ದೆ, ನೀವು ಬರಬೇಕಿತ್ತು, ನೋಡಬೇಕಿತ್ತು, ಇದೆಲ್ಲ ತುಂಬ ಚೆನ್ನಾಗಿತ್ತು ಅಂತ. ಅವರು 2ನೇ ಬಾರಿ ದರ್ಶನಕ್ಕೆ ಹೋಗೋಣ 2ನೇ ವಾರ ಅಂತ ಹೇಳಿದ್ದಾರೆ. ಆವಾಗ ನೋಡೋಣ, ಆವಾಗ ಇನ್ನೊಂದು ರೀತಿ ಅಲಂಕಾರ ಇರುತ್ತೆ. ಆದರೆ ಒಂದು ಸಾರಿ ಈ ಥರ ಅಲಂಕಾರ ಎಲ್ಲ ಕಣ್ಣಾರೆ ನೋಡಬೇಕು ಅಂತ ಅನ್ನಿಸ್ತು. ನೋಡೋಣ, ನಾನು ಮುಂದಿನ ಬಾರಿ ಕೂಡ ನಮ್ಮ ಮನೆಯವ್ರ ಜೊತೆಲಿ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮಠದ ಸ್ವಾಮೀಜಿಗಳೆಲ್ಲ ಇದ್ದರು. ಇವರು ಯಾವ ಮಠದ ಸ್ವಾಮೀಜಿಗಳೋ ನನಗೆ ಗೊತ್ತಾಗಲಿಲ್ಲ. ಗೊತ್ತಿರೋ ಮಠದ ಸ್ವಾಮೀಜಿಗಳು ಕೂಡ ಇಲ್ಲಿ ಯಾರೂ ಇರಲಿಲ್ಲ. ಹೀಗೆ ನಾನು
ಅಮ್ಮನ ಗರ್ಭಗುಡಿ ಬಾಗಿಲವರೆಗೂ ವಿಡಿಯೋ ಫೋಟೋಸ್ ಮಾಡಿಕೊಂಡೆ. ಒಳಗಡೆ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಯಾವುದೂ ಮಾಡೋ ಆಗಿರಲಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಉತ್ಸವ ಮೂರ್ತಿದು ಕೂಡ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಏನಂತ ಗ್ರ್ಯಾಂಡಾದ ಅಲಂಕಾರ ಇರಲಿಲ್ಲ, ಸಿಂಪಲಾಗಿ ಮಾಡಿದರು. ಓಕೆ, ಚೆನ್ನಾಗಿತ್ತು. ಏನೋ ಒಂಥರ ಅಮ್ಮನ ದರ್ಶನ ಮಾಡಿ ಈಚೆಗೆ ಬಂದ ತಕ್ಷಣ ನಮಗೆ ಖುಷಿ, ಸಂತೋಷ, ಎಲ್ಲ ನೆಮ್ಮದಿ. ಇಷ್ಟೊತ್ತಿಗೆ ನಾವು ಎದ್ದು ಹೋಗಿ ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಫ್ರೆಂಡ್ಸ್, ನೋಡ್ಬೋದು ನೀವು, ಜನದಟ್ಟಣೆ ಏನು ಅಷ್ಟೊಂದು ಇಲ್ಲ. ಇಲ್ಲಿ ಹೊರಗಡೆ ಹಾಗೆ ಸಾಂಸ್ಕೃತಿಕ ವೇದಿಕೆಯಲ್ಲಿ ಅಮ್ಮನವರ ಆರಾಧನೆ, ಸಂಗೀತ ಕಚೇರಿಗಳು ಬೇಡ ಬಸ್ಸಲ್ಲೇ ಹೊರಟೋಗ್ತೀವಿ ನಾವು ಹೋಗುವಾಗ, ಬೇಗ ರೀಚ್ ಆಗ್ಬೋದು ಮನೆಗೆ ಅಂತ ಹೇಳಿ ಹೋದೋ. ಹಾಗೆ ಇಲ್ಲಿ ಮಹಿಷಾಸುರನ ಹತ್ರ ಎಲ್ಲ ನೋಡಿಕೊಂಡು ನಾವು ಅಲ್ಲೇನು ಫೋಟೋಸ್ಗೆ ಅಲೋ ಇರಲಿಲ್ಲ, ಒಳಗಡೆ ಸುತ್ತ ಬ್ಯಾರಿಕೇಡ್ ಹಾಕಿದ್ರು. ಸರಿ ಆಯಿತು ಅಂತ ಹೇಳಿ ಹೊರಟು. ಹಾಗೆ ಪ್ರಸಾದ ವ್ಯವಸ್ಥೆ ಕೂಡ ಇದೆ ಅಂತ ಹೇಳಿದ್ರು. ಬೆಳಗ್ಗೆ 7 ಗಂಟೆಗೇ ಆಗಿತ್ತು. ಸ್ವಲ್ಪ ಉಪ್ಪಿಟ್ಟು, ಕೇಸರಿಬಾತು ಬಿಸಿ ಬಿಸಿಯಾಗಿ ತಿಂದ್ಕೊಂಡು ನಾವು ಅಲ್ಲಿಂದ ಬಸ್ಗೆ ಹೊರಟು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ ಅಂತ ಹೇಳ್ತಾ ನನ್ನ ಮೊದಲನೇ ಶುಕ್ರವಾರದ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಕೂಡ ಆರೋಗ್ಯ, ಆಯಸ್ಸು, ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.